ಮ್ಯಾವ್ ಅಂತೈತೆ. ಅನಿಸುತ್ತಿದೆ ಯಾಕೋ ಇಂದು. ಅದೇ ಹೇಳ್ಮಲ್ಲ, ಅನಿಸುತ್ತಿದೆ ಯಾಕೋ ಇಂದು ಅಂತ. ಗೈಸ್, ಫುಲ್ ಫ್ಲೆಡ್ಜ್ ಫಿಲಮ್ ತೆಗ್ದಂಗೆ ತೆಗಿತಾ ಇರೋದು ಶಾರ್ಟ್ ಫಿಲಮ್ನ. ಶಾರ್ಟ್ ಫಿಲಮ್ ಅಲ್ಲ, ಶಾರ್ಟ್ ವರ್ಟಿಕಲ್ ಫಿಲಮ್, ವರ್ಟಿಕಲ್ ಸೀರೀಸ್. ಶಾರ್ಟ್ ವರ್ಟಿಕಲ್ ಸೀರೀಸ್. ಕಿಸ್ಸಿ ನೋಡೋಕೆ 3 ಅವರ್. ಸೂರ್ಯ, ಇದಕ್ಕೇನು ಹೇಳ್ತೀಯ ಹೇಳಪ್ಪ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಇಷ್ಟೇ ಬಾಯ್, ಹುಡುಗಿ ಇದ್ರಲ್ಲ ಮರ್ತೋದ್ರಿ ನನ್ನ. ಎಂತ ದೊಡ್ಡ ತಿಕ್ಕಲು ಕುಡುಕು ನನ್ನ ಮಕ್ಕಳು. ಮಗನೇ ಕೈ ಹಾಕ್ಯ. ಎಲ್ಲಂದ್ರಲ್ಲಿ ಕೈ ಬಿಡಬಾರ್ದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಗುರು, ನಾವು ನೋಡಿರ್ಲಿಲ್ಲ ಅಂದ್ರೆ ನುಂಗ್ಕೊಂಡ್ಬಿಟ್ಟಿರೋನು. ಹೊಡೆದಾಕ್ಬಿಡ್ತೀನಿ, ತಿಕ್ಕ ಮುಚ್ಕೊಂಡಿದ್ರೆ ಸರಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಬೆಂಗಳೂರಿಗೆ ಬಂದಾಯಿತು, ಇವಾಗಿಂದ ಡೈಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಈ ವ್ಲಾಗಿನ ವಿಶೇಷತೆ ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಶಾರ್ಟ್ ವರ್ಟಿಕಲ್ ಫಿಲಮ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಸೊ ಇದು ಒಂಥರ ಶಾರ್ಟ್ ಫಿಲಮು, ಬಟ್ ರೀಲ್ಸ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಸೊ ಇದನ್ನು ಮಾಡ್ತಾ ಇರೋದು ನನ್ನ ಫ್ರೆಂಡ್ ಶ್ರೀನಿಧಿ ಅಂತೇಳಿ. ಅವನು ಕಾಲೇಜ್ ಡೇಸಿಂದನೂ ಅಷ್ಟೇ, ಅವ್ನು ಕಾಲೇಜಲ್ಲಿ ಏನೇ ಫೆಸ್ಟ್ ಆದರೂ, ಏನೇ ಒಂದು ಡೈರೆಕ್ಷನ್ ಮಾಡಬೇಕು ಅಂದರು ಅದರಲ್ಲೇ ಬಂದ್ಬಿಟ್ಟು ಅವನು ಟಾಪರ್ ಬಂದು ಇಲ್ಲಿ ಫಿಲಮ್ ಹಿಡ್ಕೊಂಬಿಟ್ಟವನೆ. ಇವಾಗ ಅವ್ನು ಯಾವುದೋ ಒಂದು ವರ್ಟಿಕಲ್ ಫಿಲಮ್ ಮಾಡ್ತಾ ಇರೋದಕ್ಕೆ ಇನ್ವೈಟ್ ಮಾಡಿದ್ದಾನೆ. ಬಾ ಗುರು, ನಿನಗೂ ಆ್ಯಕ್ಟಿಂಗ್ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ರೆಡಿಯಾಗಿ ಜಿಂಚಾಕಾಗಿ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ, ಏನು ಪಾತ್ರ ಏನು ಎಲ್ಲ ನನ್ನ ತಿಳ್ಕೊಂಡು, ಸ್ಕ್ರಿಪ್ಟ್ ಗಿಫ್ಟ್ A to Z ಎಲ್ಲ ಇದೆ. ಆ್ಯಂಡ್ ಯಾವ ಥರ ಶೂಟಿಂಗ್ ಆಗುತ್ತೆ, ಶೂಟಿಂಗ್ ಆದಮೇಲೆ ಔಟ್ಪುಟ್ ಯಾವ ಥರ ಬರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಇರುತ್ತೆ. ಸೊ ಎಲ್ಲ ನೋಡೋಣ. ಆ್ಯಂಡ್ ಫಸ್ಟ್ ಟೈಮ್ ಅಲ್ವಾ, ನಾನು ಸೂಪರ್ ಎಕ್ಸೈಟೆಡು, ಒಂದು ಸ್ವಲ್ಪ ನರ್ವಸ್ಸು ಎಲ್ಲ ಆಗ್ತಾಯಿದೆ ನನಗೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತೇಳಿ. ಬನ್ನಿ, ಐಟಮ್ಗಳು ನೋಡಿ ಗೈಸ್ ಹೆಂಗೆ ತುಂಬ್ಕೊಂಡಿದ್ದೀವಿ. ಟ್ರೈಪಾಡು, ಲೈಟ್ ಸ್ಟ್ಯಾಂಡ್ಗಳು, 2 ಲೈಟು, ಮಿಕ್ಕಿದೆಲ್ಲ ಆಲ್ರೆಡಿ ಕಾರ್ ತುಂಬಿದ್ದೀನಿ. ಶೂಸ್ಗಳು ಆ್ಯಂಡ್ LC500, ನಮ್ಮ ಕಂಪ್ಲೀಟ್ ಕ್ಯಾಮ್ರಾ ಕಿಟ್ಟು ಆ್ಯಂಡ್ ಲ್ಯಾಪ್ಟಾಪು. ಈ ಕಡೆ ಸಿಕ್ಕಾಪಟ್ಟೆ ಐಟಮ್ಗಳಾಗಿದೆ. ಅಣ್ಣ ಸುಂದರ ಕಾವ್ಯ ಹಳದಿ ಚಂದಿರೋ ಥರ ರೆಡಿ ಆಗ್ತಾವನೆ. ಮಗ ತೋರಿಸ್ತಾರೆ ಮ್ಯಾವ್ ಅಂತೈತೆ. ಓಕೆ ಬನ್ನಿ ಗೈಸ್ ಹೋಗೋಣ. ನೋಡಿ ನಮ್ಮ ಮಗ ಎಷ್ಟು ಗಲೀಜ್ ನನ್ನ ಮಗ, ಗಲೀಜ್ ನನ್ನ ಮಗ. ಗೈಸ್ ಬಂದು ರೀಚ್ ಆದ್ವಿ ನೋಡಿ. ಫುಲ್ ಗೇಟ್ಗೆ ಬೀಗ ಹಾಕ್ಬಿಟ್ಟವ್ರೆ. ಅವರೇ ಡೈರೆಕ್ಟರ್ ಕಮ್ ಹೀರೋ. ಮಾಸ್ಕ್ ಹಾಕಿದ್ದಾರೆ ನೋಡಿ, ಯಾರಿಗೂ ಕಾಣಿಸ್ಬಾರ್ದು, ಸೆಲೆಬ್ರಿಟಿ ಅವರೆಲ್ಲ. ಲೊಕೇಶನ್ ನೋಡಿದ್ರೇ ಸೈಕಾಗ್ಬಿಡ್ತಾರೆ ನೋಡಿ ಗಾಡಿಗಳು. ಆ್ಯಂಡ್ ಪಾರ್ಕಿಂಗ್ ಅಂತೂ ಪರ್ಫೆಕ್ಟ್ ಆಗಿದೆ. ಸಾಕಿಲ್ಲ ಇರಲಿ ಬಾ, ಇನ್ನು ಯಾರು ಬರೋಲ್ಲ ಇಲ್ಲಿ ಸಿಟಿ ಸೆಂಟ್ರಲ್ಲಿ. ಗೈಸ್ ಲೊಕೇಶನ್ ಮಾತ್ರ ಫುಲ್ ಸೈಕು ಗೈಸ್, ಕ್ರೇಜಿ ಲೊಕೇಶನ್. ನಾನೇ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಒಳ್ಳೆ ಲೊಕೇಶನ್ನು, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಸ್ಕ್ರಿಪ್ಟು. ಯಾರು ಕಾಣಿಸ್ತಾನೆ ಇಲ್ಲ. ನಾನು ಸ್ಪೆಕ್ಸ್ ಹಾಕಿದ್ದೀನಿ ಅದಕ್ಕೆ. ಡೆಕೋರೇಷನ್ ಎಲ್ಲ ಐತಿ ಇಲ್ಲಿ. ಓಹೋ ಫುಲ್ ಡೆಕೋರೇಷನ್. ಬಸ್ ಆರಾಮ. ಏನೋ ಇದು ಹೆಂಗೋ ಹೋಗೋ ದಾರಿ ನೋಡಿ. ಓಹೋ ಏನು ಗುರು ಇದು? ಹಾಂ, ಹೇಳಿ ಮಾಡಿಸ್ದಂಗೆ ಐತೆ. ಶಬಾಸ್, ಕ್ರೇಜಿನ. ಇವರೇ ಗೈಸ್ ಡೈರೆಕ್ಟ್ರು, ಆ್ಯಕ್ಟ್ರು ಎಲ್ಲ ಇವರೇ. ಫಿಲಮ್ ಥರ ವರ್ಟಿಕಲ್ ಫಿಲಮ್ ತೋರಿಸ್ತಿದೆ. ಇಕ್ವಿಪ್ಮೆಂಟ್ಸ್ ನೋಡಿ ಯಾವ ಥರ ಇದೆ ಎಲ್ಲ. ಒಳ್ಳೆ ಪ್ರಾಪರ್ ಸಿನಿಮಾ ಶೂಟಿಂಗ್ ಮಾಡ್ತಾವ್ರೆ ನಮ್ಮ ಡೈರೆಕ್ಟ್ರು. ಇವರು ನಮ್ಮ ಡೈರೆಕ್ಟ್ರು ಕಮ್ ಹೀರೋ. ಅವ್ರಿಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರು. ಝೂಮ್ ಆಗ್ತಿಲ್ಲ. ಓಕೆ ಝೂಮ್ ಹಾಕಿದ್ದೀನಿ ನೋಡಿ. ಆ್ಯಂಡ್ ಈ ಕಡೆ ಕ್ರ್ಯೂ ಇವರೆಲ್ಲ ಆ್ಯಕ್ಟರ್ಸೇನೆ. ಸೊ ಎಲ್ಲ ಈ ರೇಂಜಿಗೆ. ನಾನು ಏನೋ ಅಂತ ಅಂದ್ಕೊಂಡಿದ್ದೆ ಗೈಸ್, ಇದು ದೊಡ್ಡ ಮಟ್ಟದಲ್ಲೇ ಮಾಡ್ತಾವ್ರಿ ಇವರು. ಆ್ಯಂಡ್ ಇಲ್ಲಿ ಹೀರೋಯಿನು ಇವರು. ಆ್ಯಂಡ್ ಅಷ್ಟೇ, ಇವತ್ತು ಹಾಳಾಗಿರೋ ಇವರು DOP ಬ್ರೋ. DOP ನಿಮ್ಮ ಹೆಸರೇನು ಬ್ರೋ? ಲೋಕೇಶ್. ಹಾಂ ವ್ಲಾಗ್ ಬ್ರೋ. ಹಾಯ್. ಯಾವುದೋ ಇದು ಕೊಟ್ಟಿದ್ದೆ. ಸುಮ್ಮನೆ ಇರಲ್ಲ. ಓಹ್ ಇಲ್ಲಿ ನೋಡಿ ಗೈಸ್ ಗನ್ನು.
ಏ ರೀಲ್ ಪಟಾಕಿ ಹೊಡೆಯೋ ಥರ ಐತಲ್ಲಪ್ಪ ಇದು. ಓ ಅದೇನಾ ರೀಲ್ ಪಟಾಕಿ ಗನ್ನೇ ಇದು. ಓ ಲೈಟ್ರಾ. ಓ ಇದೆಲ್ಲ ಲೈಟ್ರ್ ಕಣೋ, ಇಲ್ಲಿ ಗ್ಯಾಸ್ ಫಿಲ್ ಮಾಡಬೇಕು. ಇಲ್ಲಿ ನೋಡಿ ಸ್ಟ್ರೈಟ್ ಕಾಣಿಸುತ್ತೆ ಥಿಯೇಟ್ರ್. ಓಹೋ ಥಿಯೇಟ್ರ್ ಒಳಗಡೆ ಏನೋ ಇದು. ಹಾಂ ಯಪ್ಪ ಕ್ರೇಜಿ. ಹಾಂ ಯಾರಿಗೂ ಗೊತ್ತಿರಲ್ಲ ಬಿಡು, ನಮಗೆ ಗೊತ್ತಿಲ್ಲ. ಹೆಂಗಿದೆ ನೋಡಿ ಗೈಸ್ ಥಿಯೇಟ್ರು. ಸಾಬಾಸ್. ಸ್ಕ್ರೀನ್ ಎಲ್ಲ ಎಲ್ಲಿ ಸ್ಕ್ರೀನ್ ಇಲ್ವಲ್ಲ ಗೈಸ್ ಇಲ್ಲಿ. ಇದು ಬಾಲ್ಕನಿ ಮೇಲೆ ಥಿಯೇಟರ್ ಸ್ಕ್ರೀನಿಂದ ಏನಿರುತ್ತೆ ಅಂತ ಹೇಳಿದ್ರೆ ಅಲ್ಲ ಥರ ಈ ಥರ ಸ್ಪೀಕರ್ಗಳಿರುತ್ತೆ ಗೈಸ್ ನೋಡಿ. ಹಿಂಗೆ ಕಟ್ಟಿರ್ತಾರೆ. ಕಪ್ಪುದು ಬಾಕ್ಸ್ ಇರುತ್ತೆ, ಬ್ಲ್ಯಾಕ್ ಬಾಕ್ಸ್. ಬೆಳ್ಳಿ ಪರದೆ ಅಂತೆ. ಇನ್ನೇನು ಸಿಲ್ವರ್ ಸ್ಕ್ರೀನ್. ಗೋಲ್ಡನ್ ಸ್ಕ್ರೀನ್ ಯಾವುದು? ಯಾವುದೂ ಇಲ್ಲ. ನಮ್ಮ ಮನೆಗೆ ಹಾಕಿದೀವಲ್ಲ. ಅಲ್ಲ ಪೊಲೀಸವರೆಲ್ಲ ಹ್ಞೂ ಪೊಲೀಸವ್ರ ಟೋಪಿ ಎಲ್ಲ ಇಲ್ಲೇ ಐತಲ್ಲಪ್ಪ. ಗೊತ್ತಾ ಮಚ್ಚ, ಈ ಥಿಯೇಟ್ರಲ್ಲಿ 4 ಮರ್ಡರ್ ಆಗಿದೆ ಹಾಂ ಇಲ್ಲಿ. ಆಮೇಲೆ ಒಂದ್ಸತಿ ಪೊಲೀಸರು ಬಂದಿದ್ರು, ನೈಟ್ ಪೊಲೀಸವ್ರನ್ನೇ ಮರ್ಡರ್ ಮಾಡ್ಬಿಟ್ಟವ್ರು ಇಲ್ಲಿ. ಹಾಂ ಆಮೇಲೆ ಇವ್ರು ಬಂದಿದ್ರು ಟಿವಿ ನೇನವರು. ಅವತ್ತು ಸುಳ್ಳು ಟಿವಿ ಅವ್ರಿಗೆ ಅವ್ರಿಗೆ ಜಗಳ ಆಯ್ತು. ಗುರು ನೋಡಿ ಏನು ಸಿಕ್ತು. ಪೊಲೀಸ್ ಬಂದು ಟೋಪಿ ಇಲ್ಲೇ ಬಿಟ್ಬಿಟ್ಟು ಜೋಶಲ್ಲಿ ಅವನ ಬಾಡಿ ಅದ್ರ ಮೇಲೆ ಅವ್ನು ಹಾಕಿರೋ ಬಾಡಿ ಅನಿಸುತ್ತಿದೆ ಯಾಕೋ ಇಂದು. ಅದೇ ಹೇಳ್ಮಲ್ಲ ಅನಿಸುತ್ತಿದೆ ಯಾಕೋ ಇಂದು ಅಂತ. ಸರ್ ಏನು ಸರ್ ನೀವು ಎಂತಕ್ಕೆ ಬಂದಿರೋದು ಇಲ್ಲಿ? ನಾನಾ ಒಂದೇ ದಿನಕ್ಕೆ ಅದೇ ನಮ್ಮ ಕ್ಯಾರೆಕ್ಟರ್ ಮೇಡಮ್ ಬೆಚ್ಕಾಯ್ತೈತೆ. ಇವತ್ತಿನವರೆಗೂ ಈ ತಲೆಗೆ ಇವೆಲ್ಲ ಹಾಕ್ಸ್ಕೊಂಡೇ ಇಲ್ಲ. ಹಾಂ ಬೆಚ್ಕಾಗ್ತಾ ಅದು ಬಿಗ್ಗು ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹಾಂ ನಿಮಗೆ ಗೊತ್ತಾಗಿಲ್ಲ ನೋಡಿ ವಿಗ್ ಅಂತ ಕೊಟ್ಟಾಗ ಮೈ ಅಷ್ಟೊಂದು ಬೇಡ ಹಂಗೆ. ಇವ್ರು ಯಾರೋ ಹೆವಿ ಆ್ಯಕ್ಟಿಂಗ್ ಮಾಡ್ತಾವ್ರಲ್ಲ ಗೈಸ್, ಇವ್ರು ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಾವ್ರೆ ಗೈಸ್. ನಂಗೆ ಭಯ ಐತೈತೆ. ಇವರೆಲ್ಲ ಎಲ್ಲಾರನ್ನೂ ಚೆನ್ನಾಗಿರೋನ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಹಿಂಗೆ ಕರ್ಕೊಂಡ್ಬಂದ್ಬಿಟ್ರಿ ಹಿಂಗುರು ನನಗೇನು ಬರಲ್ಲ. ಅವ್ರು ಸಕ್ಕತ್ತಾಗಿ ಮಾಡ್ತಾರೆ. ಹಾಂ ಡೆಂಗೇಶ್ ಸುಮಿತ್ರಾ ಮೇಡಮ್ ಅವ್ರ ಹೇರ್ ಸ್ಟೈಲ್ ಯಾವ ಥರ ಮಾಡಿದ್ದಾರೆ ಅಂತ ಕಮೆಂಟ್ ಹಾಕಿ. ಅಲ್ಲ ಅವನೇ ನೋಡ್ಕೊಂತ ಚಾವ್ಡ. ಪರವಾಗಿಲ್ಲ ಅಲ್ಲ ಮೇಡಮ್. ಇದ್ಯಾವ್ದು ಸೈಡಲ್ಲಿ ನಾನು ರೆಡಿ. ಇದು ಇರಲ್ಲ ಶೇಡ್ಸು, ಹೊಸ ಶೇಡ್ಸು. ಆಯ್ತು ಫಸ್ಟ್ ಟೈಮ್ ಹಾಕಿದ್ರೆ ಕತ್ಲಲ್ಲಿ ಯಾವ ಕೇಳ ತೆಗಿ ಲೇ ಕತ್ಲಲ್ಲಿ ಇದ್ರೆ ಅದು ಎಲ್ಲೋ ಟಿಂಟೆಡ್ ಕಣ. ಮೊದಲನೇ ಸೀನಿಯರ್ ಶ್ರೀನಿಧಿ ಅಣ್ಣಂದು ಫುಲ್ ಹೀರೋಯಿಸಮ್ ಅರ್ಥ ಆಯ್ತು ಅನ್ಸುತ್ತೆ. ಏನು ಅಂತ ತೋರಿಸ್ತೀನಿ ಬನ್ನಿ. ಇವರೆಲ್ಲ ನಂಬರ್ 1 ಆ್ಯಕ್ಟರ್ಸ್ ಇವರು. ಆ್ಯಕ್ಟರ್ಸ್ ಅಲ್ಲ ನಿಮ್ಮವರೇ ಹೇಳ್ಬಿಡ್ತಾವ್ರು. ಹಾಂ ಹಾಂ ಇವರು ಗೈಸ್ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್. ನೋಡಿ ಸವಿ ನೆನಪು ಅಪ್ಪು ಸರ್ ಸ್ನೇಹಿತ. ಮಸ್ತ್ ಹೆಂಗಿದೆ ನೋಡಿ, ಗ್ಲಾಸ್ಗಳೆಲ್ಲ ಇದೆ ಮಚ್ಚ. ಯಪ್ಪ ಗುಂಡಿ ಒಳಗೆ ಕೊಟ್ಟೋಗಿದ್ದ ಕೆಳಿಕೊಂಡೋಗಿದ್ರೆ ಏನೋಗತ್ತೆ. ನಮ್ಮ ಊರ ದೀಪ ಆರಿ ಹೋಯ್ತಲ್ವ ಅಂತ ಸ್ಟೇಟಸ್ ಹಾಕೊಂಡ್ಬಿಟ್ಟಿರುವೆ ನಾನು. ಬಾಲ್ಕನಿ ಅದು ಬಾ. ಇನ್ನ ಟೆರಸ್ ಮೇಲೆ ಏನು ಬ್ರೋ ಫುಲ್ಲು ರೆಡಿ. ನ್ಯಾನ್ ಲೈಟ್ ಟ್ಯೂಬ್ ಲೈಟು. ಓಹೋ ಕ್ರೇಜಿ. ಹೆಂಗೆ ಬ್ರೋ ಇವೆಲ್ಲ. ಶಬಾಸ್. ಇಲ್ಲೇನಾ? ಎಲ್ಲಿ ಅವನು? ಇಲ್ಲೂ ಒಳಗಡೆ ಏನು ಜಾಗ ಆಯ್ತಾ? ಹೌದಾ? ಓ ಇದೇನು ಬ್ರೋ ಹಿಂಗೈತೆ ಕ್ರೇಜಿ. ಮಚ್ಚ ಯಾವುದೋ ಲೊಕೇಶನ್ ಇದು. ಒಂದು ಲೈಟ್ ಹೆಂಗೆ ಹಾಕ್ತಾರದು, ಡಬಲ್ ಸೈಡ್ ಟೇಪ್ ಹಾಕಿ ಅಲ್ಲೆಲ್ಲ ನ್ಯೂಸ್ ಪೇಪರ್ ಹಾಕಿ ಒಳ್ಳೆ ಇದು ಗೈಸ್. ನಿಜವಾಗ್ಲೂ ನಮ್ಮ ಬಾಯ್ಸ್ ಒಳ್ಳೆ ಕ್ರೇಜಿ ಶೂಟ್ ಮಾಡ್ತಾ ಇದ್ದಾರೆ.
ಲೊಕೇಶನ್ ನೋಡಿದ್ರೇನೆ ಸೈಕ್ ಆಗ್ಬೇಕು. ಇದು ಪೋಸ್ಟ್ ನೀವೇ ಹಾಕಿರೋದಾ? ಹಾಂ, ಇನ್ನು ಅಂಟಾಗ್ತಾವ. ಓಹೋ, ಇದು ಕ್ರೇಜಿ ಬ್ರೋ. ಬ್ಲ್ಯಾಕ್ ಪೇಂಟಲ್ಲೆಲ್ಲ ಬರ್ದಾಕ್ಬಿಟ್ಟಿದ್ದೀರಾ? ಓ ಮೈ ಗಾಡ್. ಹಾಂ, ಪೇಪರ್ ಅಲ್ಲಾಡ್ತಾಯಿತ್ತು. ಹೆಂಗೆ ನಮ್ಮ ಹೀರೋ ಟ್ರೈನ್ ಇದೆಯಾ? ಲೈಟಿಂಗ್ ಮಾತ್ರ ಅಮೇಝಿಂಗಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಲೈಟಿಂಗು, ಅಲ್ಲೊಂದು ಲೈಟಿಂಗು, ಇಲ್ಲೊಂದು ಲೈಟಿಂಗು. ಇವರೊಂದು ಇಲ್ಲಿ ಲೈಟ್ ಇಟ್ಕೊಂಡು ನಿಂತಿದ್ದಾರೆ. ಕ್ರೇಜಿ ಕ್ರೇಜಿ ಕ್ರೇಜಿ. ಏನು ನಡೀತಾ ಇದೆ? ಜಸ್ಟ್ ಆಕ್ಟ್. ನೀವು ಏನದು ಬಾಡಿ ಟಚ್ ಮಾಡಿಲ್ಲ ಅಂದ್ರೂ ಸಹ ನಿಮ್ಮ ಕತ್ತು ಮೂವ್ಮೆಂಟ್ ಕೊಡಿ. ಆ್ಯಂಡ್ ಇವನ್ ನೀವು ಅಷ್ಟೇ ಗೈಸ್, ಫುಲ್ ಫ್ಲೆಡ್ಜ್ ಫಿಲಮ್ ತೆಗ್ದಾಗ ತೆಗಿತಾ ಇರೋದು ಶಾರ್ಟ್ ಫಿಲಮ್ನ. ಶಾರ್ಟ್ ಫಿಲಮ್ ಅಲ್ಲ, ಶಾರ್ಟ್ ವರ್ಟಿಕಲ್ ಫಿಲಮ್, ವರ್ಟಿಕಲ್ ಸೀರೀಸ್. ಶಾರ್ಟ್ ವರ್ಟಿಕಲ್ ಸೀರೀಸ್, ಇನ್ಸ್ಟಾ ಸೀರೀಸ್ ನೋಡಿ. ಇನ್ಸ್ಟಾ ಸೀರೀಸ್ ಈ ಥರ. ನಾನು ಶಾರ್ಟ್ ವರ್ಟಿಕಲ್ ಫಿಲಮ್ ಅಂತಾನೆ ಹೇಳಿದ್ದೀನಿ. ಅದು ಇಲ್ವಾ ಗೈಸ್? ಅದು ಇಲ್ವಾ? ಇದು ವರ್ಟಿಕಲ್ ಇನ್ಸ್ಟಾ ವರ್ಟಿಕಲ್ ರೀಲು. ರೀಲು ಒಬ್ಬ ರೀಲ್ಗೆ ಈ ರೇಂಜ್ ಬ್ರೋ. ಕಾರ್ಡ್ ಕೊಟ್ರಾ? ಕಾರ್ಡ್ ಕೊಟ್ಟಿಲ್ಲ. ಕಾರ್ಡ್ ಕೊಡಕ್ಕೆ ಹೇಳಿದ್ದು. ಕಾರ್ಡ್ ಒಳ್ಳೆ ಸೀನ್ ಇತ್ತಿಲ್ಲಿ. ಕಾರ್ಡ್ ಕೊಡ್ಲಾ? ನನ್ನ ಹತ್ರ ಒಂದಿದೆ ಅಂದ್ಬಿಟ್ಟು ಪರ್ಸ್ತಾಗಿತ್ತವ್ರೆ. ಯಾವ ಬ್ಯಾಂಕ್? ಕೊಡಿ ಬ್ರೋ. ಹಂಗೆ ಇದು ನಮ್ಮ ಪಾಸ್ವರ್ಡ್ ಹೇಳ್ಬಿಟ್ಟು ಕೊಡ್ಬೇಕು ಅದಕ್ಕೆ. ಏ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಹಿಂಗೆ ಹೀರೋಯಿನ್ ಮೇಡಮ್ ಆ ಹೇಳ್ತಾನೆ ಇರು. ಆ ಹೇಳಿ ಮೇಡಮ್. ಆಗಿಲ್ಲ ಕಣೋ, ಇನ್ನ 1,500,000 ಬೇಕು ಕಣೋ. ಇವಾಗ 1,500,000 ಈ ವ್ಲಾಗ್ ನೋಡಿ ತಕ್ಷಣ ಆಗ್ಬಿಡಿ. ಆ್ಯಕ್ಷನ್. ಗೈಸ್, ಒಂದು ಒಳ್ಳೆ ಪವರ್ ನ್ಯಾಪ್ ತೊಗೊಂಡು ವಾಪಸ್ ಬರ್ತಾ ಇದ್ದೀನಿ. ಯಾಕಂದರೆ ಇವಾಗ ನನ್ನ ಶೂಟ್ ಇದೆಯಂತೆ. ನಾನು ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಶೂಟಿಂಗ್ ಆಗ್ತಾ ಇದೆ. ಇಲ್ಲಿ ನೋಡಿ. ಓ ಫುಲ್ ಕ್ರೇಜಿ. ಹಾಂ, ಬೇಗ ಬೇಗ ಬ್ರೋ, ಇನ್ನೊಂದು 1/4 ಗಂಟೆ ಎಪಿಸೋಡ್ ಮುಗಿಸ್ಬೇಕು. ಗೈಸ್ ನೋಡಿ, ಆರ್ಟ್ ವರ್ಕ್ ನಡೀತಾ ಇದೆ. ಯಾವ ಥರ ಮಾಡಿದ್ದಾರೆ ಅಂದರೆ ಗೈಸ್, ರೀಲ್ಸ್ನ ಸಿನಿಮಾ ಶೂಟಿಂಗ್ ಮಾಡ್ದಂಗೆ ಮಾಡ್ತಾವ್ರೆ. ಹಾಂ, ಇಲ್ಲಿ ನೋಡಿ, ಸುತ್ತಿಗೆ, ಪೇಂಟು, ಪೇಪರ್ಗಳೇ ಇವೆಲ್ಲ ಸೆಟ್ ಮಾಡಿರೋದು. ಹಿಂಗೆ ಬಿದ್ದಿರೋದಲ್ಲ, ಸೆಟ್ ಮಾಡಿರೋದು. ನೋಡಿ, ಎಲ್ಲ ಧೂಳು ಥರ ಇಟ್ಟು ಅದನ್ನು ಚೇರ್ಗೆ ಹಿಂಗಿಟ್ಟು ಅದಕ್ಕೆಲ್ಲ ಬ್ಲ್ಯಾಕ್ ಪೇಂಟ್ ಇವಕ್ಕೆಲ್ಲ ಬ್ಲ್ಯಾಕ್ ಪೇಂಟ್ ಹೊಡೆದು ಅಲ್ಲಿ ಬಾಟ್ಲುಗಳೆಲ್ಲ ಬಿಸಾಕಿ ಗಲೀಜು ಮಾಡಿ ಬೇಕು ಅಂತ. ಆ್ಯಂಡ್ ಇಲ್ಲಿ ನೋಡಿ, ಫಿಲ್ಮ್ ಪೋಸ್ಟರ್ಸ್ಗಳು ಅಂಟಾಕಿ ಪೊಲೀಸ್ ಟೋಪಿ ಸಿಗ್ತಲ್ಲ ಅದನ್ನ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟವ್ರು ಅವಾಗಲೇ. ಜುರಾಸಿಕ್ ಪಾರ್ಕು. ಕ್ರೇಜಿ ಗೈಸ್, ಕ್ರೇಜಿ. ಏನೇನಿದೆ ನೋಡಿ ಗೈಸ್. ಹಾಂ, ಆದರೂ ನಿಮ್ಮ ತಲೆಗೆ ಹ್ಯಾಟ್ಸ್ ಆಫ್ ಬ್ರೋ. ಹಾಂ, ಇದು ನೋಡಿ ಏನು ಮಸ್ತಾಗಿ ಮಾಡೋರಲ್ಲ. ಇವೆಲ್ಲ ಮಾಡಿರೋದಪ್ಪ ಕಷ್ಟಪಟ್ಟು. ಹಾಂ, ಇವ್ರು ಕೈ ತೋರಿಸಿ ಬ್ರೋ, ಕೈ ತೋರಿಸಿ ಬ್ರೋ. ನೋಡಿ ಗೈಸ್, ಆರ್ಟ್ ಟೀಮು. ಹಾಂ, ಇವ್ರ ಕೈ ತೋರಿಸಿ ಬ್ರೋ. ಹಾಂ, ಟೀ ಶರ್ಟು ಎಲ್ಲ ನೋಡಿ. ಇವ್ ನೋಡಿ ಹೀರೋ. ಇವನು ಸುಮ್ಮನೆ ಒಂದು ಮಾಸ್ಕ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟವನೆ. ಗೈಸ್, ಟೈಮ್ 4:15 ಬೆಳಗಿನ ಜಾವ. ಶೂಟಿಂಗ್ ನಡೀತಾ ಇದೆ. ಇವಾಗ ಆ್ಯಕ್ಷನ್ ಸೀನ್ ನಡೀತಾ ಇದೆ. ಇಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ರೆಡಿ ಗೈಸ್. ರೆಡಿ ರೋಲಿಂಗ್ ಅಂಡ್ ಆಕ್ಷನ್. ಏಳು ಮುಕ್ಕಾಲು ಬಂದು ಅಲ್ಲಾಡ್ಸ್ಕೊಂಡು ಸುಜಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಪಾಪ. ನೀನು ಚೆನ್ನಾಗಿ ತೆಗ್ದ್ಯಾ. ಸುಜಿ ಎಷ್ಟು ಹಾರ್ಡ್ ವರ್ಕ್ ಮಾಡೋ. ಇಲ್ಲ ಗುರು, ನಿಜ ಮಾಡೋ. ಕೆಳಗಡೆ ಎಲ್ಲ ಬಿದ್ದು ಒಲ್ಲಾಡಿ ಸೈಕೆಲ್ಲ. ಬ್ರೋ ಎಷ್ಟು ಸಲ ಬಿದ್ರಿ ಬ್ರೋ? 3-4 ಸರಿ ಬೀಳ್ಸಿದ್ರು ಮಚ್ಚ. ಮಾಡುತ್ತೆ ಜಾಕೆಟ್ ಕಿಲ್ಗಿ ಬ್ರೋ ಸ್ವಲ್ಪ ಹಂಗೆ ನೋಡಿದ್ರಿ. ನಾನು ಒಳ್ಳೆ ನೈಟೆಲ್ಲ ಇಲ್ಲೇ ಶೂಟ್ ಮಾಡಿದ್ದೀವ್ರು. ಕಂಪ್ಲೀಟ್ ಡೇ 6 ಗಂಟೆ ಸಾಯಂಕಾಲ ಬಂದಿದ್ದು ನೆನ್ನೆ. ಇವಾಗ ಟೈಮ್ ನೋಡಿದ್ರೆ ಬೆಳಿಗ್ಗೆ 8 ಗಂಟೆ ಮುಗಿದಿದೆ ಶೂಟು. ಕಿಸ್ಸಿ ನೋಡೋಕೆ 3 ಅವರ್. ಸೂರ್ಯ, ಇದಕ್ಕೇನು ಹೇಳ್ತೀಯ ಹೇಳಪ್ಪ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ಹಂಗೆ
ಯಾರಿಗೆ ನಾನು ಯಾವತ್ತೂ ಮಾಡಿಲ್ಲ, ಅದು ಮಾಡಕ್ಕೆ 3 ಅವರ್ ತಗೊಂಡಿದ್ದೀನಿ ಲೆಕ್ಕ ಹಾಕಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೆಲ್ಲ edit ಮಾಡಂಗಿಲ್ಲ. ಎಲ್ಲ edit ಮಾಡ್ಬಿಡಿ. ನಾನೇ ಮಾಡ್ತೀನಿ ಬಿಡು. ಈ ಫುಟೇಜ್ ನಾನು ಇಟ್ಕೊಂಡು ನನ್ನದ್ರಲ್ಲಿ ಹಾಕ್ತಿರ್ಬೇಕಾದ್ರೆ ಅವ್ನು ಹಾಕಿಲ್ಲ ಅಂದ್ರೆ ನೀವು ಬರ್ದೇ ಇದ್ರು ಇವಾಗ ಗೊತ್ತಿಲ್ಲ. ಇಷ್ಟೊತ್ತಂಕ ಸಿಗಾದವ ಹಾಕೊಂಡು ಮಲಗಿದ್ದ. ಇವಾಗ ಗೊತ್ತಿಲ್ಲ, ನಾನು edit ನಾನು ಇನ್ನು ಸ್ವಲ್ಪ ಹೊತ್ತಾದ್ರೆ ಡಿಕ್ಕಿ ಹೇಳ್ದೆ ಕಾಲು ಹಿಂಗೆ ಆಚೆ ಬಿಟ್ಕೊಂಡು ಬರ್ತಾ ಇದ್ದೆ, ಆಗ್ತಾನೆ ಇದ್ದಿಲ್ಲ ಹಂಗೆ. ಗುರು ಜಾಕೆಟ್ ಗೊತ್ತೇ ಹೊರ್ಸ್ಕೊಂಡ್ಬಿಡ್ತೀನಿ, ಹಂಗೆ ರಿಟರ್ನ್ ಹಾಕ್ಬೋದ ಗುರು ಇದು. ನೀನು ಸಾಮಾನ್ಯದೋನಲ್ಲ. ಬ್ಲೇಸರ್ ಸುಜಿ ಹೆಂಗೆಲ್ಲ ಹಾಕ್ ಮಾಡಿ ಪ್ರಾಪ್ಸ್ ತರ್ಸೋದು ಹೆಂಗೆ ಅಂದ್ರೆ ಟ್ಯಾಗ್ ಎಲ್ಲ ಬಿಚ್ಚಿ ಮಡಿರ್ತಾನೆ. ಇವಾಗ ಹೋಗಿ ಒರೆಸ್ಬಿಟ್ಟು ಟ್ಯಾಗ್ ಹಾಕ್ಬಿಟ್ಟು ರಿಟರ್ನ್ ಕಳಿಸ್ಬಿಡೋದು. ಇವ್ರೇ ಹೌದು ಬಜೆಟ್ ವೆರಿ ರೀಲ್ಸ್ಗೆ ಇಷ್ಟೊಂದು ಖರ್ಚು ಮಾಡ್ತಾ ಇದೀವಿ, ಏನ್ ಮಾಡ್ಲಿ ಹೇಳಿ? ಹೌದು. ಇವಾಗಾದ್ರೂ ನೋಡಿ ಸಾಯಿರಲ್ಲ ರೀಲ್ಸ್ ಕಂಟೆಂಟ್ ಗಳು ನೋಡ್ತೀರಾ, ಇದು ನೋಡ್ರು ಅವನೇ ಕರೆಸ್ತಿರೋ ಇಂಟ್ರೋಗೆ. ಆಮೇಲೆ ಅವರೆಲ್ಲ ಆಮೇಲೆ ಪಕ್ಷಪಾತ ಮಾಡ್ಬಿಟ್ಟವ್ರು. ಅಲ್ಲ ನೀವ್ ಹೇಳಿ ಏನ್ ಹೇಳ್ತೀರಾ? ನಿನ್ನೆ ನೋಡ್ರೆ ಒಳ್ಳೆ ಹೆಡ್ಫೋನ್ ಕಾಳ ತರ ಇದ್ರಿ, ಇವಾಗ ಹೆಡ್ಫೋನ್ ಹಾಕೊಂಡು ಇವೆಲ್ಲ ಎಂತ ಆರ್ಟಿಸ್ಟ್ ಗೊತ್ತಾ ಗೈಸ್, ನಾವೆಲ್ಲ ನಂಬಕ್ಕೆ ಆಗ್ತಿರೋಂತ ಆರ್ಟಿಸ್ಟ್ಗಳು ಇವರು. ಇರ್ರಿ ಬರೀ ಬಿಲ್ಡಪ್ ಆಗ್ತಾ ಇದೀವಿ. ಎಲ್ಲೋ ಇಷ್ಟ ಇದ್ರೆ ಇಂಥ ಟೈಮಲ್ಲಿ ಶೂಟ್ ಹೇಳಿದ್ರು ಹೆಂಗಿತ್ತು, ವಾಸ್ಕೋ ಬರತ್, ಬನ್ನಿ ಬನ್ನಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಬನ್ನಿ. ಬರುತ್ತಾ ಭಾಸ್ಕರ್ ಬರತ್, ಭಾಸ್ಕರ್ ಆಸ್ಕರ್ಗೆ ಬಿ ಸೈಲೆಂಟ್. ತುಂಬಾ ಕ್ಲಿಯರ್ ಹೇಳಿದ್ರೆ ಆಸ್ಕರ್ಗೆ ಬಿ ಸೈಲೆಂಟ್, ಆಸ್ಕರ್ ಬರುತ್ತೆ. ಇವರು ಒನ್ ಟೇಕ್ ಆರ್ಟಿಸ್ಟ್ ಅಪ್ಪ. ಹೌದಾ? ಏನ್ ಒನ್ ಟೇಕ್ ಅದೇ ಅದೇ ಈ ಟೂಲಲ್ಲ ಇಷ್ಟು ಬೇರೆ ಆಗಿದಾರಲ್ಲ ಇವರು. ಕಲರ್ ನೋಡು, ಈ ಕಲರ್ಗೆ ಲಿಪ್ಸ್ ಕಲರ್ ನೋಡು, ಸೇಮ್ ನಾನು ಹೇಳ್ತೀನಿ ನೋಡ್ಗುರು, ರಾತ್ರಿ ಫುಲ್ ಕಂಟಿನ್ಯೂಸ್ ಆಗಿ ಮಾಡಿದ್ರು. ಬೆಳಗ್ಗೆ 8 ಗಂಟೆಗೆ ನಮ್ದು ಒಂದೊಂದೇ ಒಂದ್ ಡೈಲಾಗ್ ಹೇಳು, ಡೈಲಾಗ್ ಹೇಳು, ನಮ್ ಟೀಮೇ ಕೊಡು, ಒಂದೇ ಟೈಕ್ ಕೊಡು ಎಲ್ಲರಿಗೂ ಸಿಕ್ಕಿದ್ದೀವಿ. ನಮ್ಮ ಆಸ್ಕರ್ ಬರೋದ್ ಬಗ್ಗೆ ಏನ್ ಹೇಳ್ತೀರಾ? ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಿ ಹೋಗ. ಹೇಳ್ರಿ ಹೇಗಿತ್ತು? ಚೆನ್ನಾಗಿತ್ತಾ? ಯಾವ ಸೀನ್ ಇಷ್ಟ ಆಯ್ತು? ಏನ್ ಗೊತ್ತಾ ಅವ್ರಿಗೆ ಹಿಂಸೆ ಇಟ್ಬಿಟ್ಟವ್ರೆ, ಒದಿ ಒದಿ ಒದಿ. ಮಿಸ್ಟರ್ ಬ್ಲೂ ಸ್ಪೀಕ್. ಎಷ್ಟು ಸರಿ ಒದ್ಸವ್ರೆ ಅಂದ್ರೆ ಯಾರು ಓದಿದ್ದು? ಅವಳೆ ಹುಡುಗಿ ಓದಿದ್ದ. ನೋಡೋ ಗಂಟ ನೋಡಿದ್ರು. ಡೆಡ್ ಸೀನ್ ಇದೆ, ಯೂರಸ್ ನ್ಯಾಚುರಲ್ ಯಾರು ಸತ್ತಿಲ್ಲ bro. ಅಯ್ಯಯ್ಯೋ. ತೋರಿಸ್ತಾ ಇದೀವಿ. Crazy ಆಗಿ ಬಂದದ್ದು. ಓಕೆ ಹೇಳಿ, ಈ ತರ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡೋರ್ನ ನೋಡೋದಿಲ್ವಲ್ಲ ಎಷ್ಟೊಂದು ಜನ, ಅವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಕಮ್ಮಿ ಜನ ಇದ್ದಾರೆ ಆಕ್ಚುಲಿ ಎಲ್ಲ ಮಾಡೋರು. ಸೊ ಈ ಟೀಮ್ಗೆ ವೆರಿ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು ಸೊ ಮಚ್. ಯಾವ ಬುಡ್ಯಾ? ಒಂದ್ 2 ವಾರ ಹಾ? ಡಬ್ಬಿಂಗ್ ಮಾಡ್ಬೇಕು. ಇಲ್ಲೋಡ ಶಿಷ್ಯ ಒಂದ್ ಕಾಲ್ ನೋಡು. ನಾನು ತೆಗ್ದು ನೋಡ್ಲಿ ಒಳಗಡೆ. ಶೂ ಹಾಕೊಂಡ್ಬಿಟ್ಟಿದ್ದೀರಾ? ಚಪ್ಪಲಿ ಹಾಕಿರೋದು. ನನ್ ನೋಡಿ ಹೆಂಗೆ ಕ್ಲೀನ್ ಆಗಿ ನೋಡಪ್ಪ, ಹಾರ್ಡ್ ವರ್ಕರ್ ನೋಡಿ, ಹಾರ್ಡ್ ವರ್ಕರ್. ಅವ್ನ್ ಕೈ ತೋರ್ಸು. ಶೂಟಿಂಗು ಸ್ಟಾರ್ಟ್ ಆದ್ಮೇಲೆ ಬಂದು ಕಾರಲ್ಲಿ ಬಂದಿದ್ದಮ್ಮ. ಇಲ್ಲಿಂದ ವಿಡಿಯೋ ರೆಕಾರ್ಡ್ CCTV ಎಲ್ಲ ನೋಡ್ತಾ ಇದ್ದೆ. ಅವ್ನ್ ಕೈ ನೋಡಿ ಅಷ್ಟೇ. ನೀ ಮಚ್ಚ ಬಿಣ್ಣೆ ಎಣ್ಣೆ ಮೆನಿಕ್ಯೂರ್ ಮಾಡ್ಸಿದ್ದೆ ಕಣ. ಮೆನಿಕ್ಯೂರ್ ಎಲ್ಲ ಮಾಡ್ತಿದ್ದ. ಇವನ್ ಕೈ ನೋಡಪ್ಪ, ಕ್ಲೀನ್ ಆಗಿ ಇಟ್ಟಿದ್ದೆ ಮನೆಯಲ್ಲ. ಇಲ್ಲೇ ಕಾರಲ್ಲಿ ಇವರು ಹ್ಯಾಟ್ಸ್ ಆಫ್ ಟು ದಿಸ್ ಪರ್ಸನ್. ಕ್ರೇಜಿ ಹಾಕೊಂಡಿದ್ದ ಶಾರ್ಟ್ಗೆ. ಅವ್ರಲ್ಲಿ ನೀವೇನ್ ಪ್ರೊಡಕ್ಷನ್ ಟೀಮಾ? ಅವ್ರೆ ಆರ್ಟ್ ಡೈರೆಕ್ಟರ್ ಅಪ್ಪ. ಪ್ರೊಡಕ್ಷನ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಾಯ್ ಇಷ್ಟೇ ಬಾಯ್, ಹುಡುಗಿ ಇದ್ರಲ್ಲ ಮರ್ತೋದ್ರಿ ನನ್ನ. ಲೈಟ್ ಆನ್ ಆದ್ಮೇಲೆ ನೀವು ಬಂದೇ ಇಲ್ಲ, ಅದಕ್ಕೆ ಕಂಡು. ಬರೋದಾ ಬ್ರೋ? ಬಾಯ್ 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 ಬಾಯ್. ಗೈಸ್ ಅಣ್ಣ ನೋಡಿ ಇವಾಗ ಬಂದು ಸ್ನ್ಯಾಪ್ ಆಗ್ತಾವನೆ ಅಲ್ಲಿ ನಿಂತ್ಕೊಂಡು. ಇದು ಪಾರ್ಕಿಂಗ್ ಟಿಕೆಟ್ ಹಾ 2050 ರೂಪಾಯಿ ಕೊಡ್ರಿ. ಅಲ್ಲ ಲೈಟ್ ಎಲ್ಲ ಮಲ್ಬಿಟ್ಟಿದ್ರೆ ಅಲ್ಲಿ ಮೇಲೆ. ಹಾ. ನಿಮ್ ಕಾರ್ ನೋಡ್ಕೊಂಡಿದ್ವಿ ನಾವಿಲ್ಲೇ. ಗೇಟ್ ತೆಗಿಯೋಕೆ ನನ್ನ ಮಗನೇ ವಿಲನ್ ನೀನು. ಹೋಗಿ ತೆಗಿ ಅಂತ ಹೇಳ್ತಾ ಇದ್ದ. ಇವಾಗ ಅವ್ನು ಹೀರೋ ಅಲ್ವಾ, ಓಡ್ ಬರ್ಲಿ. ಡ್ಯಾನ್ಸ್ ಆಡು, ಡ್ಯಾನ್ಸ್ ಆಡು.
ಗಾಡಿಯಲ್ಲಿ ಬಂದ್ಬಿಡ್ತೀವಿ ಇಂಡಸ್ಟ್ರಿ ಗಾಡಿಯಲ್ಲಿ ಬರ್ತೀವಿ ಎಲ್ಲಿ ಗಂಟ ಬಚ್ಚ ಎಲ್ಲಿ ಗಂಟ ಬಚ್ಚ ಮನೆ ಗಂಟೆ ಬರ್ತೀನಿ ಆಯ್ತು ಬಾ ಬೇಡ ಬಾ ಅವನ ಜೊತೆ ಗಾಡಿಲಿ ಬಾ ಒಂದೇ ಒಂದ್ ಸ್ಟೆಪ್ ಹಾಕು ಒಂದ್ ಸ್ಟೆಪ್ ಹಾಕು ಏನೋ ನಂಗೆ ಡ್ಯಾನ್ಸ್ ಬರಲ್ಲ ಕಣೋ ಒಂದ್ ಸ್ಟೆಪ್ ಹಾಕಿ ಬೇಗ ಹಾಕು ಅಂಕಲ್ ಐ ಲವ್ ಯು ಹೇಳು ಅಂಕಲ್ ಐ ಲವ್ ಯು ಅಂಕಲ್ ಚೆನ್ನಾಗಿದ್ದಾರೆ ನೀವು ನೋಡಕ್ಕೆ ಎಂಥ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ಅಂಕಲ್ ಜೊತೆ ಒಂದ್ ಸ್ಟೆಪ್ ಹಾಕು ಒಂದ್ ಸ್ಟೆಪ್ ಹಾಕು ಐ ಲವ್ ಯು ಹೇಳಿರೋದೇ ಜಾಸ್ತಿ ಅಂಕಲ್ ನೋಡ್ತಾ ಇದ್ರು ನಮ್ಮನೆ ಬಂದು ಸರಿ ಒಂದ್ ಸ್ಟೆಪ್ ಹಾಕ್ಬಿಡು ಆಯ್ತು ಮುಂದೆ ಸೈಡ್ಗೆ ಹಾಕ್ತೀನಿ ಏನ್ ಸ್ಟೆಪ್ ಹಾಕಿ ಏನಾದ್ರು ಬಗ್ಗೆಲ್ಲ ನೋಡ್ಬೇಡ ಕಿಟ್ಕಿಯಲ್ಲಿ ತುರ್ಕೊಂಡ್ ಬಂದ್ಬಿಡ್ತೀನಿ ಬಂದ ಗೈಸ್ ಬಂದ ಅಣ್ಣ ಆಯ್ತಪ್ಪ ನೋಡಲ್ಲ ಹಾಕ್ಬಾರ್ದು ಆಯ್ತು. ಆಯ್ತಾಯ್ತಿಲ್ಲ ಮಗನೇ ಕೈ ಹಾಕ್ಯ ಎಲ್ಲಂದ್ರಲ್ಲಿ ಕೈ ಬಿಡಬಾರ್ದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಬಿಡ್ತೀಯ ಎಲ್ಲಾದ್ರೂ ಕೈ ಬಿಡ್ತೀಯ ಮನಸ್ನೆಲ್ಲ ನೀನು ನೋಡಿದ್ರ ನೈಟ್ ಶೂಟಿಂಗ್ ಬಂದಿಲ್ಲ ಬಂದ್ಬಿಟ್ಟು ಕಾರಲ್ಲಿ ಮಲ್ಗವನೇ ನನ್ನ ಮಗ ಚೆನ್ನಾಗಿ ಎರಡು ಎಗ್ ದೋಸೆ ತಿಂದ ಆಮೇಲೆ ಒಂದು ನಾರ್ಮಲ್ ದೋಸೆ ತಿಂದ 2 ಪ್ಲೇಟ್ ಚಪಾತಿ ತಿಂದ ಒಂದ್ ಪ್ಲೇಟ್ ಪುಳಿಯೋಗರೆ ತಿಂದ ತಿನ್ಬಿಟ್ಟು ಆದ್ರೂ ಕಂಫರ್ಟ್ ಇದಿಲ್ಲ ಕಾಲಿಗೆ ಕಿಟಕಿದಾಗ ಆಚೆ ಬಿಟ್ಟಿದ್ದೆ ಮುಂಚೆ ಇಳಿ ಆಯ್ತು ಒಂದು ಸ್ಟೇಜಲ್ಲಿ ಆಮೇಲೆ ಪರವಾಗಿಲ್ಲ ಕಾಲು ಅಲ್ಲೋ ಓಡಿಸ್ಕೊಂಡ್ ನಿಂಗೇನು ಅನ್ಸೋದೇ ಇಲ್ಲ ಸರ್ ಎದ್ದಿದ್ದೆ ತಾನೆ ಅನ್ಸೋದಕ್ಕೆ ಸದ್ಯ ಇವ್ ಮಂದಿರ ಅರ್ಧ kg ಬಾಂಬೆ ಹಾಕಿರೋಂದ್ರು ಎಲ್ಲೂ ಹೋಗ್ಬಿಟ್ಟು ಪಾರಿವಾಳ ಕೈಲಿ ಇವಾಗ ಮುಗಿ ಆಚೆ ಅಸಹ್ಯ ಕಫನ್ ಬಾಯಿಲೆ ಹಿಡ್ಕೊಬಿಟ್ಟು ಇಲ್ಲೋಡು ಪಾರಿವಾಳ ಎತ್ತಿರೋದು ಅದ್ರ ಮೇಲೆ ಕೈ ಮಡಗ್ತವನೆ ನಾವು BMTC ಅಯ್ಯೋ ಆ ಏಲ್ ಮೇಲೆ ಕೈ ಇಕ್ತವನೆ ಹೊಡೆದಾಕ್ಬಿಡ್ತೀನಿ ತಿಕ್ಕ ಮುಚ್ಕೊಂಡಿದ್ರೆ ಸರಿ ಬಾಯಿಲ್ ಒಂದ್ ಸ್ವಲ್ಪ ಕಫ ಇಕ್ಕೊಂಡು ಉಗ್ಗಲೆ ಬೆವರ್ಸೆ ಅಸಹ್ಯ ನನ್ನ ಗುರು ನಾವು ನೋಡಿರ್ಲಿಲ್ಲ ಅಂದ್ರೆ ನುಂಗ್ಕೊಂಡ್ಬಿಟ್ಟಿರೋನು ಅಂತ ನನ್ನ ಮಗ ಇವನು ನಾವು ನೋಡ್ಬಿಟ್ವಲ್ಲ ಅದಕ್ಕೆ ಉಗಿಲ್ಲ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ ಅವನು ತಾನೇ ಮೇಲೆ ಎತ್ತು ಬಿಟ್ಟೈತೆ ನೋಡ್ದೆ ಕನ್ನಡ ಕ್ಯಾಚ್ ಇಡಿ ಅಂತ ಹೋದೆ ಅಂದ್ಬಿಡ್ಬೇಕಾಯ್ತು ಕ್ಯಾಚ್ ಮಿಸ್ ಆಯ್ತಾ ಇರಲಿಲ್ಲ ಅಪ್ಪ ನಿದ್ದೆ ಮಾಡದೇ ಇರೋದಕ್ಕೂ ಅದಕ್ಕೂ ಸರಿ ಬಿಡು. ಓಕೆ ಗೈಸ್, ಈ ಒಂದು ವ್ಲಾಗ್ನ ನಾನು ಕಾಶ್ಮೀರಿಂದ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸೂಪರ್ ಎಕ್ಸೈಟಿಂಗ್ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ನಿಮಗೆ ಗೊತ್ತಿರಬೇಕು ನನ್ನ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ಅದಕ್ಕೋಸ್ಕರ ವ್ಲಾಗ್ಸು ಆನ್ ಟೈಮ್ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಕಾಶ್ಮೀರಲ್ಲಿ ನೋಡಿ ಗೈಸ್ ಯಾವ ಥರ ಇದೆ, ನಿಮ್ಗೊಂದು ಟ್ರಯಲ್ ಎಪಿಸೋಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಆಚೆ ಇದ್ದೀನಿ. ಟೆಂಪ್ರೇಚರ್ ಎಷ್ಟಿದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ನನಗೆ ಗೊತ್ತಿರೋ ಪ್ರಕಾರ -4 -5 ಇರ್ಬೋದು. ಯಾಕಂದರೆ ರಾತ್ರಿ -8 ಹೋಗಿತ್ತು. -5 ಡಿಗ್ರಿ ಇದೆ. ಇನ್ನೂ ಯಾರೂ ಎದ್ದಿಲ್ಲ, ಎಲ್ಲ ಟಯರ್ಡಾಗಿ ಮಲ್ಕೊಂಬಿಟ್ಟಿದ್ದಾರೆ. ನಾನು ನೆನೆ ವ್ಲಾಗ್ ಎಡಿಟ್ ಮಾಡಿ ಮಲ್ಕೊಳ್ಳೋದು ಲೇಟ್ ಆಯಿತು. ಬೇಗ ಎದ್ದು ಈ ವ್ಲಾಗ್ನ ಹಾಕಿ ಅಪ್ಲೋಡ್ ಹಾಕೋಗಕ್ಕೆ ಇಲ್ಲಿ ಇಂಟರ್ನೆಟ್ಸಲ್ಲಿ ಸ್ವಲ್ಪ ಸ್ಲೋ ಇದೆ, ಅಷ್ಟೊಂದು ಫಾಸ್ಟ್ ಇಲ್ಲ. ಅದಕ್ಕೋಸ್ಕರ ಇವಾಗಲೇ ಅಪ್ಲೋಡ್ ಹಾಕಿ ಸಂಜೆ ಬಂದು ಲೈವ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ಎಕ್ಸೈಟೆಡ್ ವ್ಲಾಗ್ ಜೊತೆ ಬರ್ತೀನಿ. ಅದಾದಮೇಲೆ ಫೆಬ್ರವರಿಯಿಂದ ಕಾಶ್ಮೀರ್ ವ್ಲಾಗ್ಸ್ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಅಲ್ಲಿವರೆಗೂ ಕಾಯ್ತಾ ಇರಿ. ಕಾಶ್ಮೀರ್ ವ್ಲಾಗ್ಸ್ ಕ್ರೇಜಿಯಾಗಿರುತ್ತೆ ನೋಡಿ. ಥರ್ಮಲ್ಸ್ ಇಲ್ಲ, ಏನಿಲ್ಲ. -5 ಡಿಗ್ರಿಲಿ ಯಾವ ಥರ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ನಾವು ಅಂತೇಳಿ. ಸೊ ಸ್ಟೇ ಟ್ಯೂನ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ
ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.